ನಮಸ್ಕಾರ ಎಲ್ರಿಗೆ. ಈ ವಿಡಿಯೋದಲ್ಲಿ ನೋಡಿ, ಈ ಥರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಮನ್ನಾಗಿ ಓಪನ್ ಮಾಡ್ತೀವಿ. ಅದರಲ್ಲಿ ಅಡ್ರೆಸ್ ಚೇಂಜ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ನೋಡಿ. ಮತ್ತು ಇಲ್ಲಿ ಏನು ಸಿಂಪಲ್ಲಾಗಿ ಯಾಡ್ ಎಡಿಟ್ ಡಿಲೀಟ್ ಮೆಂಬರ್ಸ್ ಅಂತಿದೆ. ನಮಗೆ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಅಡ್ರೆಸ್ ಚೇಂಜ್ ಆಪ್ಷನ್ ತೊಗೋಬೇಕು. ಅದ್ರ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಇದು ಆಹಾರ ಅಂದರೆ ಫುಡ್. ಲಾಗಿನ್ ಆದಾಗ ಫೋಟೋ ಬಯೋ ಸೆಂಟ್ರಲ್ಲಿ ನಾವು ಲಾಗಿನ್ ಆದಮೇಲೆ ಒಂದು ಫ್ಯಾಮಿಲಿಯೊಬ್ಬರದ್ದು ತೊಗೊತೀವಿ. ತೊಗೊಂಡ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೇರಿಸೋಕ್ಕೆ ತೆಗಿಯೋಕ್ಕೆ ಅಂತ ಹೇಳಿ ತೊಗೊಂಡ್ಮೇಲೆ ಇಲ್ಲಿ ಒಂದು ಎರಡು ಆಪ್ಷನ್ ಇದೆ. ಈ ಒಂದು ಒಬ್ರದ್ದು ಏನಾಗಿದೆ, ಸೇರಿಸ್ಬೇಕು ಮತ್ತು ಅಡ್ರೆಸ್ ಚೇಂಜ್ ಮಾಡಬೇಕು. ಅವ್ರು ಯಾಕಂದರೆ ಮೇಲೆ ಫ್ಯಾಮಿಲಿ ಯಾಡ್ ಇದ್ದವರು ಡೆತ್ ಆಗಿದ್ದಾರೆ, ಅದಕ್ಕೆ ಅಡ್ರೆಸ್ ಚೇಂಜ್ ಮಾಡೋದು. ಅದಕ್ಕೆ ನೋಡಿ, ಈಗ ಆಲ್ರೆಡಿ ಒಬ್ಬರು ಯಾಡ್ ಆರ್ ಡಿಲೀಟ್ ಯಾವ ಥರ ಮಾಡೋದಂತ ನಿಮ್ಗೆ ಆಲ್ರೆಡಿ ವಿಡಿಯೋನ ತೋರಿಸ್ಬಿಟ್ಟಿದ್ದೀನಿ. ನಾನು ಶಾರ್ಟ್ಕಟ್ಟಾಗಿ ಏನಿಲ್ಲ, OTP ಮೇಲೆ ಒಬ್ಬರನ್ನ ಸೇರಿಸ್ತಾ ಇದ್ದೀನಿ. ಸೇರಿಸಿದ ಮೇಲೆ ನೋಡಿ, ಈ ಗೃಹಲಕ್ಷ್ಮಿಗಿಂತ ಮುಂಚೆ ಡೆತ್ ಯಾರಾಗಿದ್ದಾರೋ ರೇಷನ್ ಅಂಗಡಿಯಲ್ಲಿ ಅಂತ ನ್ಯಾಯಬೆಲೆ ಅಂಗಡಿಯಲ್ಲಿ ಡೆತ್ ಅಂತ ಹಾಕಿ ಬೇರೆಯವ್ರನ್ನ ಫ್ಯಾಮಿಲಿ ಆ್ಯಡ್ ಮಾಡಿದ್ರು. ಆದರೆ ಅಡ್ರೆಸ್ ಮಾತ್ರ ಬೇರೆಯವ್ರದ್ದು ಇದೆ. ಅದಕ್ಕೆ ಯಾವ ಥರ ಚೇಂಜ್ ಮಾಡೋದು ಈ ವಿಡಿಯೋದಲ್ಲಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಇವರನ್ನು ಆಲ್ರೆಡಿ ಆ್ಯಡ್ ಮಾಡ್ತಾಯಿದ್ದೀವಿ. ಇವ್ರದ್ದು ರಿಲೇಷನ್ಶಿಪ್ಪು, ಮೇನ್ ಅಕ್ಯುಪೇಷನ್ನು ಏನು ಕೆಲಸ ಮಾಡ್ತಾಯಿದೆ. ಇವರು ಅದರ್ಸ್ ಆಗಿರೋದ್ರಿಂದ, ಇದು ಸ್ಟೂಡೆಂಟ್ ಆಗಿರೋದ್ರಿಂದ ಅದರ್ಸ್ ಅಂತ ತೊಗೊತಾ ಇದ್ದೀವಿ. ಸ್ಟೂಡೆಂಟ್ ಅಂತ ತೊಗೊತೀವಿ. ಅವ್ರ ಕಾಸ್ಟ್ ಇನ್ಕಮ್ ವೆರಿಫಿಕೇಷನ್ ಮಾಡ್ತೀವಿ. ಮತ್ತು ಇನ್ನೊಂದು ವಿಚಾರ ಏನಂದರೆ, 6 ವರ್ಷದ ಮೇಲಿದ್ದವ್ರಿಗೆ ಕಾಸ್ಟ್ ಇನ್ಕಮ್ ಬೇಕು. 6 ವರ್ಷದ ಒಳಗಡೆ ಇದ್ದರೆ ಕಾಸ್ಟ್ ಇನ್ಕಮ್ ಬೇಕಾಗಲ್ಲ. ಬರ್ತ್ ಸರ್ಟಿಫಿಕೇಟ್ ಅಥವಾ ಆಧಾರ್ ಕಾರ್ಡ್ನಲ್ಲಿ ಡೇಟ್ ಆಫ್ ಮುಖಾಂತರನೇ ಸೇರಿಸ್ಬೋದು. ಸಿಂಪಲ್ ಆಗಿದೆ. ಈ ವಿಡಿಯೋದಲ್ಲಿ ಅಡ್ರೆಸ್ ಚೇಂಜ್ ಮಾಡೋದು, ಫ್ಯಾಮಿಲಿ ಹೆಡ್ ನೋಡಿ. ಗೃಹಲಕ್ಷ್ಮಿಗಿಂತ ಮುಂಚೆ ಯಾರ್ಯಾರು ಡೆತ್ ಆಗಿದ್ದಾರೋ ಅವರು ಡೆತ್ ಅಂತ ಕೊಟ್ಟು, ಅಡ್ರೆಸ್ ಮಾತ್ರ ಕೆಳಗಡೆ ಮೇನ್ ಫೋಟೋದ ಕೆಳಗಡೆ ಮೊದಲಿನವ್ರದ್ದೇ ಇದೆ. ಈಗ ನಾವು ಚೇಂಜ್ ಮಾಡ್ತಾಯಿದ್ವಿ. ಚೇಂಜ್ ಮಾಡೋಕ್ಕೆ ಆಪ್ಷನ್ ತೊಗೊತಾ ಇದ್ದೀವಿ ನೋಡಿ. ಯಾಡ್ ಆರ್ ಡಿಲೀಟೆಡ್ ಅಡ್ರೆಸ್ ಚೇಂಜ್ ಎರಡು ಆಪ್ಷನ್ ತೊಗೊಂಡ್ಮೇಲೆ ಒಬ್ಬರು ಸೇರಿಸಿದ್ದೀವಿ. ಸೇರಿಸಿ ಕ್ಯಾಸ್ಟ್ ಇನ್ಕಮ್ ವೆರಿಫಿಕೇಷನ್ ಮಾಡಿ ಉಳಿಸಿ ಅಂತ ಕೊಡ್ತೀವಿ. ಉಳಿಸಿ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಆಪ್ಷನ್ ಏನು, ಭಾಳ ಇಂಪಾರ್ಟೆಂಟು ನೋಡಿ. ಇನ್ನೊಂದು ಇವ್ರ ಮೆಂಬರ್ದು ಕೂಡ ಅಪ್ಡೇಟ್ ಕೂಡ ಮಾಡಿದ್ದೀವಿ. ಈಗೇನು ಅಡ್ರೆಸ್ ಚೇಂಜ್ ಮಾಡ್ಬೇಕಲ್ಲ, ಅಪ್ಡೇಟ್ ಆಪ್ಷನ್ ಮೇಲೆ ಅಂದರೆ KYC ಮಾಡಿದ್ದೀವಿ. ಮಾಡಿಗೆಸಿ ನೆಕ್ಸ್ಟ್ ಇದು ಕಾಸ್ಟ್ ಇನ್ಕಮ್ಮು ವೆರಿಫಿಕೇಷನ್ ಆಗಿದೆ, ಉಳಿಸಿ ಅಂತ ಕೊಡ್ತೀವಿ. ಉಳಿಸಿ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಅಡ್ರೆಸ್ ಚೇಂಜ್ಗೆ ಆಪ್ಷನ್ ನೋಡೋಣ ಬರುತ್ತೋ ಈಗ. ಇದೊಂದು ಯಾರು ಬರುತ್ತೆ. ಮತ್ತೊಮ್ಮೆ ಮಾಡಿದ ಮೇಲೆ ನಿಮಗೆ, ಯಾಕಂದರೆ ಶಾರ್ಟ್ಕಟ್ಟಾಗಿ ಸೇರಿಸಿದ ಮೇಲೆ ಇನ್ನೊಮ್ಮೆ ಸೇರಿಸ್ತಾಯಿದ್ವಿ. ಕಾಸ್ಟ್ ಇನ್ಕಮ್ಮು ವೆರಿಫಿಕೇಷನ್ ಎಲ್ಲ ಆದಮೇಲೆ, ಯಾಕಂದ್ರೆ ಸರ್ವರ್ ಬ್ಯುಸಿ ಇರುತ್ತೆ. ಆಲ್ರೆಡಿ ವೆರಿಫೈ ಆಗಿದೆ, ಉಳಿಸಿ ಅಂತ ಕೊಡ್ತೀವಿ. ಇದು ಒಂಥರ ಸರ್ವರ್ ಎರರ್ ಆಗ್ತಾಯಿದೆ. ಉಳಿಸಿ ಅಂತ ಕೊಡೋ ಡೈರೆಕ್ಟ್ ಆಪ್ಷನ್ ತೋರಿಸ್ತಾ ಇದ್ದೀನಿ. ಮತ್ತೆ ಸೇಮ್ ಎರರು. ಎಲ್ಲ ಎರರ್ಗಳಾದ ಮೇಲೆ ನಿಮಗೆ ನೋಡೋಣ. ಉಳಿಸಿ ಅಂತ ಕೊಡೋವರೆಗೂ ನೋಡಿ, ಆಲ್ರೆಡಿ ಉಳೀತು. ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನಿದೆ, ಫ್ಯಾಮಿಲಿ ಹೆಡ್ ಏನಿದ್ದಾರೋ ಡೈರೆಕ್ಟ್ ಸಬ್ಮಿಟ್ ಮಾಡಬಾರ್ದು. ಫ್ಯಾಮಿಲಿ ಹೆಡ್ಡು ಬಾಜು ಸೆಲೆಕ್ಟ್ ಮೆಂಬರ್ ಫಾರ್ ಅಡ್ರೆಸ್ ಚೇಂಜ್ ಅಂತ ಇದೆ. ಇದೇನು ಕರ್ಸರ್ ಮೂವ್ ಆಗಿದೆಯಲ್ಲ, ಯಾರೋ ಮಾರ್ಕ್ ಏನು ತೋರಿಸ್ತಾ ಇದ್ದೀವಿ ಅಲ್ಲಿದೆ. ಅದ್ರ ಮೇಲೆ ಕೊಟ್ಟು ಸಬ್ಮಿಟ್ ಅಂತ ಕೊಡೋಕ್ಕೆ ಹೋಗಿ ನೆಕ್ಸ್ಟ್ ಏನು ಅಡ್ರೆಸ್ ಚೇಂಜ್ ಮಾಡೋದು ರೇಷನ್ ಕಾರ್ಡ್ನಲ್ಲಿ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ನೋಡಿ, ಸೆಲೆಕ್ಟ್ ಮೆಂಬರ್ ಫಾರ್ ಅಡ್ರೆಸ್ ಚೇಂಜ್ ಅಂತಿದೆ. ಅದರ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಬಹಳ ಸಿಂಪಲ್ಲಾಗಿದೆ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಈ ಥರ ಆಪ್ಷನ್ ಆಗುತ್ತೆ ನೋಡಿ. ಅಡ್ರೆಸ್ ಚೇಂಜು ಮಾಡೋ ಅಂಗಡಿ ಹೆಸರು ತಗೊಳ್ಳಿ. ಗೋ ಅಂತ ಕೊಡಿ. ಮೊದಲು ನ್ಯಾಯಬೆಲೆ ಅಂಗಡಿಯನ್ನು ತೊಗೋಬೇಕು. ತೊಗೊಂಡ್ಮೇಲೆ
ನಿಮ್ಮ ಅದು ನ್ಯಾಯಬೆಲೆ ಅಂಗಡಿಯ ಪಂಚಾಯತ್ ತೊಗೋಬೇಕು. ಯಾವ ಪಂಚಾಯತಿಯಲ್ಲಿ ಬರುತ್ತೆ, ಪಂಚಾಯತ್ ತೊಗೊಂಡ್ಮೇಲೆ ನಿಮ್ಮ ಊರ ಹೆಸರು, ಯಾವ ವಿಲೇಜು, ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಅಂದರೆ ನಾವು ಅಡ್ರೆಸ್ ಚೇಂಜು ಆಗಿಬಿಡುತ್ತೆ. ಯಾರ್ದು ಅಡ್ರೆಸ್ ಚೇಂಜ್ ಮೆಂಬರ್ ಫ್ಯಾಮಿಲಿ ಹೆಡ್ದು ಅಡ್ರೆಸ್ ಚೇಂಜ್ ಮಾಡಬೇಕಾಯಿತು ಅವ್ರದ್ದು ಅಡ್ರೆಸ್ ಚೇಂಜ್ ಆಗಿಬಿಡುತ್ತೆ. ಸಿಂಪಲ್ ಇದು ಈ ಥರ ಸಬ್ಮಿಟ್ ಆಗಿಬಿಡುತ್ತೆ. ನೋಡಿ, ಒಬ್ರದ್ದು ಅಪ್ಡೇಟ್ ಮಾಡಿದ್ದೀವಿ, ಒಬ್ರು ಆ್ಯಡ್ ಮಾಡಿದ್ದೀವಿ, ಅಡ್ರೆಸ್ ಚೇಂಜ್ಗೆ ಆಪ್ಷನ್ ಕೊಟ್ಟಿದ್ದೀವಿ. ಅಡ್ರೆಸ್ ಚೇಂಜ್ ಸಲುವಾಗಿ ಒಂದು ವಿಡಿಯೋ ಅಂತ ಹೇಳಿದ್ರು, ಅದಕ್ಕೆ ವಿಡಿಯೋನ ಮಾಡಿದ್ದೀನಿ. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗಿನ ಈ ವಿಡಿಯೋನ ಶೇರ್ ಮಾಡಿ. ರೇಷನ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿ ಕೊಟ್ಟಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.